ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇತ್ತೀಚೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಿರುವಂತ ಒಂದು ಕಾನ್ಸೆಪ್ಟ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಸ್ ಯೂಶುವಲ್ ಕಾನ್ಸೆಪ್ಟ್ ಏನು, ಯಾವುದು ಬೆಟರ್ ಆಗ್ಬೋದು, ಅದರಲ್ಲಿರುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಅಥವಾ ಫಂಡ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಕಾನ್ಸೆಪ್ಟ್ಗೆ ಹೋಗೋದಕ್ಕೆ ಮುಂಚೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ನಮ್ಮನ್ನ ಸಂಪರ್ಕ ಮಾಡಬಹುದು. ಡೀಟೇಲ್ಸ್ ಇಲ್ಲಿದೆ. ಹಾಗೆ ಇಮೇಲ್ ಐಡಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹಾಗೆ ನನಗಾಗಲೇ ಹೇಳಿರೋ ಹಾಗೆ ಇದು ಎಸ್ಪೆಷಲಿ ಹೊಸಬರಿಗೆ ಡಿಸೈನ್ ಮಾಡಿರುವಂತದ್ದು. ನೀವಾಗಲೇ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ಇದರ ಅವಶ್ಯಕತೆ ಇರೋದಿಲ್ಲ. ಹೊಸಬರಾಗಿದ್ರೆ ಖಂಡಿತ ಸಂಪರ್ಕ ಮಾಡಬಹುದು. ಇಮೇಲ್ ಮೂಲಕ ನಿಮಗೆ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀವಿ. ಹಾಗೆ ಇನ್ನು ಇವತ್ತಿನ ಕಾನ್ಸೆಪ್ಟ್ ಕಡೆ ನಾವು ಬರೋದಾದ್ರೆ ಮ್ಯೂಚುವಲ್ ಫಂಡ್ಸ್ ವರ್ಸಸ್ ಡೈರೆಕ್ಟ್ ಸ್ಟಾಕ್ಸ್. ಕೆಲವರು ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಿ ಆಗಾಗ. ಇತ್ತೀಚೆಗೆ ಹಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಮಾಡಿದ್ದೀರಿ. ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರಾ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರಾ ಅಂತ. ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿರುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾರೆಲ್ಲ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು, ಯಾರೆಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್, ಈ ರೀತಿಯ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಎಸ್ಪೆಷಲಿ ಬೋತ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೇ ನಾವು ನೋಡುವಂತದ್ದು. ಖಂಡಿತ ಈ ವಿಡಿಯೋ ನೋಡಿದ ನಂತರ ಬಹುಶಃ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಎಲ್ಲಿ ಹೂಡಿಕೆ ಮಾಡಿದ್ರೆ ಬೆಟರ್ ಅಂತ. ನೋಡ್ತಾ ಹೋಗೋಣ ಒಂದೊಂದಾಗಿ ಈ ಕಾನ್ಸೆಪ್ಟ್ ನ ಬಗ್ಗೆ. ಮೊದಲಿಗೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ, ನಿಮ್ಮ ಹತ್ರ ಈಗ 1 ಲಕ್ಷ ಇದೆ ಅಂತಂದ್ರೆ ಅದನ್ನ ನೀವು ಎಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಬಯಸ್ತೀರಿ? ಇದೊಂದು ಕ್ರೂಷಿಯಲ್ ಪ್ರಶ್ನೆ. ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ ಸ್ಟಾಕ್ ಗಳಲ್ಲಿ ಮಾಡ್ತೀರಾ? ಎಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಸಿಗಬಹುದು ಮುಂದಿನ 5 ರಿಂದ 10 ವರ್ಷಗಳಲ್ಲಿ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದು ತುಂಬಾನೇ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ನಮ್ಮ ಗುರಿಗಳು, ನಮ್ಮ ಜ್ಞಾನ, ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ ನಾವು ಎಲ್ಲಿ ಹೂಡಿಕೆ ಮಾಡೋದು ಬೆಟರ್ ಅಂತ. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಪಡೋಣ. ಮೊದಲಿಗೆ ಮ್ಯೂಚುವಲ್ ಫಂಡ್ಸ್ ನ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ, ನಂತರ ಉಳಿದ ವಿಚಾರಗಳನ್ನ ನೋಡೋಣ. ಮೊದಲಿಗೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಎ ಪೂಲ್ ಆಫ್ ಮನಿ ಕಲೆಕ್ಟೆಡ್ ಫ್ರಮ್ ಮೆನಿ ಇನ್ವೆಸ್ಟರ್ಸ್ ಅಂಡ್ ಮ್ಯಾನೇಜ್ಡ್ ಬೈ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಹೂ ಇನ್ವೆಸ್ಟ್ ಇನ್ ಸ್ಟಾಕ್ಸ್. ಅಂದ್ರೆ ಜನರ ಹತ್ರ ಹಣವನ್ನ ಕಲೆಕ್ಟ್ ಮಾಡಿಕೊಂಡು ಫಂಡ್ ಮ್ಯಾನೇಜರ್ಸ್ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಲಾಭವನ್ನ ತಗೊಂಡು ಅದನ್ನ ಜನರಿಗೆ ಹಂಚುವುದು. ಜೊತೆಗೆ ಇದ್ರ ಮಧ್ಯೆ ಅವರು ಸ್ವಲ್ಪ ಕಮಿಷನ್ ಅನ್ನ ತಗೊಳ್ಳೋದು. ಅವರು ಸ್ಟಾಕ್ ಗಳಲ್ಲಿ ಅಷ್ಟೇ ಅಲ್ಲ, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದರ್ ಸೆಕ್ಯೂರಿಟೀಸ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ನಿಮಗೇನು ಕೆಲಸ ಇರೋದಿಲ್ಲ, ಎಲ್ಲನೂ ಕೂಡ ಫಂಡ್ ಮ್ಯಾನೇಜರ್ಸ್ ನೋಡ್ಕೊಳ್ತಾರೆ. ಜೊತೆಗೆ ಬಂದ ಲಾಭದಲ್ಲಿ ಅವರ ಕಮಿಷನ್ ಕೂಡ ತಗೊಳ್ತಾರೆ. ಅದೇನು ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ, ಸ್ಮಾಲ್ ಪಾರ್ಟ್ ಅಲ್ಲೇ ಇರುತ್ತೆ, ಬಟ್ ಕಮಿಷನ್ ಕೂಡ ಅವರಿಗೆ ಹೋಗುತ್ತೆ. ಇನ್ನು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಗೆ ಬಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದಾವೆ. ಈಕ್ವಿಟಿ ಫಂಡ್ಸ್, ಡೈರೆಕ್ಟ್ ಈಕ್ವಿಟಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್. ಡೆಟ್ ಫಂಡ್ಸ್ ಇದಾವೆ, ಹೈಬ್ರಿಡ್ ಫಂಡ್ಸ್ ಇದಾವೆ, ಇಂಡೆಕ್ಸ್ ಫಂಡ್ಸ್ ಇದಾವೆ, ELSS ಇದೆ, ಟ್ಯಾಕ್ಸ್ ಸೇವಿಂಗ್ ಫಂಡ್. ಹಾಗೆ ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ಸ್ ಕೂಡ ಇದಾವೆ. ಅದು ಬ್ಯಾಂಕಿಂಗ್ ಆಗ್ಬೋದು ಅಥವಾ ಡಿಫೆನ್ಸ್ ಆಗ್ಬೋದು. ಈ ರೀತಿ ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ಸ್ ಕೂಡ ಇದಾವೆ. ಡಿಫರೆಂಟ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ ನ ಮೇಲೆ ನಿಮ್ಮ ಫಂಡ್ ಸೆಲೆಕ್ಷನ್ ಅನ್ನ ನೀವು ಮಾಡಬೇಕಾಗುತ್ತೆ. ವೇರಿಯಸ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ನಮಗೆ ಅವೈಲೇಬಲ್ ಇದಾವೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟೈಲ್ಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ. ಇನ್ನು ನೆಕ್ಸ್ಟ್ ಇದರಲ್ಲಿರುವಂತಹ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ಗೆ ನಾವು ಬಂದ್ರೆ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂತ. ಮೊದಲಿಗೆ ಅಡ್ವಾಂಟೇಜಸ್ ಅನ್ನ ನೋಡಿದ್ರೆ ಡೈವರ್ಸಿಫಿಕೇಶನ್ ಇರುತ್ತೆ. ಯಾಕಂದ್ರೆ ನೀವು ಈವನ್ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ, ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ 50 ಅಂತ ತಗೊಂಡ್ರೆ, ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ 50 ಶೇರ್ಗಳಲ್ಲಿ ಡಿವೈಡ್ ಆಗುತ್ತೆ. ಅದು 50 ಶೇರ್ಗಳಲ್ಲಿ ಹೂಡಿಕೆ ಆಗುತ್ತೆ. ಹಾಗಾಗಿ ಡೈವರ್ಸಿಫಿಕೇಶನ್ ಇರುತ್ತೆ ಅಕ್ರಾಸ್ ಸೆಕ್ಟರ್ಸ್ ಹಾಗೆ ಅಕ್ರಾಸ್ ಸ್ಟಾಕ್ಸ್. ಇದು ನಮ್ಮ ರಿಸ್ಕ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಇನ್ ಕೇಸ್ ಯಾವುದೋ ಒಂದು ಕಂಪನಿ ಫೇಲ್ ಆದ್ರೂ ಕೂಡ ಇನ್ನೊಂದು ಕಂಪನಿ ನಮಗೆ ಲಾಭವನ್ನು ಕೊಡಬಹುದು, ಅಂತಹ ಚಾನ್ಸಸ್ ಇರುತ್ತೆ. ಇದೊಂದು ಅಡ್ವಾಂಟೇಜಸ್, ಡೈವರ್ಸಿಫಿಕೇಶನ್. ಇನ್ನು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಯಾಕಂದ್ರೆ ಎಲ್ಲ ಫಂಡ್ ಮ್ಯಾನೇಜರ್ಸ್ ಕೂಡ ವೆಲ್ ಕ್ವಾಲಿಫೈಡ್ ಮ್ಯಾನೇಜರ್ಸ್ ಆಗಿರ್ತಾರೆ. ಅವರು ಕಂಪನಿಗಳನ್ನ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಳೋದು, ಹೂಡಿಕೆ ಮಾಡಬೇಕಾ ಬೇಡವಾ ಅಂತ. ಹಾಗಾಗಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಫಂಡ್ ಮ್ಯಾನೇಜರ್ಸ್ ನಿಮ್ಮ ಹಣವನ್ನ ಮ್ಯಾನೇಜ್ ಮಾಡ್ತಾರೆ. ಇನ್ನು SIP ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಪ್ರತಿ ತಿಂಗಳು ಫಿಕ್ಸ್ಡ್ ಅಮೌಂಟ್ಸ್ ಅನ್ನ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಇದು ಮಾರ್ಕೆಟ್ ಅಲ್ಲಿ ಬರುವಂತಹ ಫ್ಲಕ್ಚುಯೇಷನ್ಸ್ ಅಲ್ಲಿ ಕೂಡ ನಮಗೆ ಒಂದಷ್ಟು ಲಾಭವನ್ನ ತಂದು ಕೊಡುತ್ತೆ. ನಂತರ
ಎಫರ್ಟ್ಸ್ ಲೋ ಇರುತ್ತೆ. ನಿಮಗೆ ನೀವು ಪರ್ಟಿಕ್ಯುಲರ್ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮಗೋಸ್ಕರ ಫಂಡ್ ಮ್ಯಾನೇಜರ್ಸ್ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದು ಬ್ಯುಸಿ ಇಂಡಿವಿಜುವಲ್ಸ್ಗೆ ಬೆಟರ್ ಕೂಡ. ಹಾಗೆ ಮಾರ್ಕೆಟ್ ಬಗ್ಗೆ, ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡೋಕೆ ಸಮಯ ಇಲ್ಲ ಅಥವಾ ನಮಗೆ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಮ್ಯೂಚುವಲ್ ಫಂಡ್ಸ್ ಬೆಟರ್ ಆಪ್ಷನ್ ಆಗುತ್ತೆ ಹೂಡಿಕೆ ಮಾಡಲಿಕ್ಕೆ. ಇನ್ನು ಡಿಸ್ಅಡ್ವಾಂಟೇಜಸ್ಗೆ ಬಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ವೇರಿಯಸ್ ಫಂಡ್ಸ್ ಅಲ್ಲಿ ವೇರಿಯಸ್ ಟೈಪ್ ಆಫ್ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ. ಅಂದ್ರೆ ಇದು 1 to 2.5% ವರೆಗೂ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಲಾಭದಲ್ಲಿ ಒಂದಷ್ಟು ಕಟ್ ಆಗುತ್ತೆ ಈ ಮೂಲಕ. ಇನ್ನು ಲಿಮಿಟೆಡ್ ಕಂಟ್ರೋಲ್ ಇರುತ್ತೆ. ನೀವು ಯಾವುದೇ ಸ್ಪೆಸಿಫಿಕ್ ಸ್ಟಾಕ್ ಅನ್ನು ಚೂಸ್ ಮಾಡೋಕ್ಕಾಗೋದಿಲ್ಲ. ಫಂಡ್ ಮ್ಯಾನೇಜರ್ಸ್ ಸ್ಟಡಿ ಮಾಡಿ ಅವ್ರಿಗೆ ಯಾವುದು ಬೆಟರ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡ್ತಾರೆ. ನೀವು ಏನಿದ್ರು ಯಾವ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬಹುದು. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ಮಾಡ್ತಿರೋ, ಅಥವಾ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಮಾಡ್ತಿರೋ, ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಮಾಡ್ತಿರೋ, ಅಥವಾ ಸೆಕ್ಟೋರಲ್ ಸ್ಪೆಸಿಫಿಕ್ ಫಂಡ್ ಅಲ್ಲಿ ಮಾಡ್ತಿರೋ, ಇದನ್ನ ಮಾತ್ರ ನೀವು ಡಿಸೈಡ್ ಮಾಡಬಹುದು. ಬಟ್ ಅಲ್ಲಿ ಯಾವ ಸ್ಪೆಸಿಫಿಕ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಫಂಡ್ ಮ್ಯಾನೇಜರ್ಸ್ ಡಿಸೈಡ್ ಮಾಡ್ತಾರೆ. ಹಾಗಾಗಿ ನಿಮಗೆ ಇಲ್ಲಿ ಲಿಮಿಟೆಡ್ ಕಂಟ್ರೋಲ್ ಇರುತ್ತೆ. ಇದು ಇಲ್ಲಿರುವಂತ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್. ಇನ್ನು ನಂತರ ಡೈರೆಕ್ಟ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಬಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನೀವು ಮಾರ್ಕೆಟ್ ಅಲ್ಲಿ ಝರೋದಾ, ಗ್ರೋ, ಏಂಜಲ್ ಒನ್, ICICI ಈ ರೀತಿಯ ಬ್ರೋಕರೇಜ್ ಅಪ್ಲಿಕೇಶನ್ಸ್ ಅನ್ನ ಬಳಸಿಕೊಂಡು ಯಾವುದೇ ಸ್ಟಾಕ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ಇದನ್ನ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಅಂತಾರೆ. ಇಲ್ಲಿ ನಾವೇ ಕಂಪನಿಗಳನ್ನ ಸ್ವತಃ ಸ್ಟಡಿ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಶೇರ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಡಿಮ್ಯಾಟ್ ಅಕೌಂಟ್ ನ ಮೂಲಕ. ನೀವು ಇಂಡಿವಿಜುವಲ್ ಕಂಪನಿಯನ್ನ ಅಥವಾ ಸ್ಟಾಕ್ ಅನ್ನ ತಗೊಳ್ತಿದ್ದೀರಿ ಅಂತಂದ್ರೆ ಪಾರ್ಷಿಯಲ್ ಓನರ್ಶಿಪ್ ಅನ್ನ ಬೈ ಮಾಡ್ತಿದ್ದೀರಿ. ಒಂದು ಕಂಪನಿಯನ್ನ ಬೈ ಮಾಡುವಾಗ ನೀವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಬೈ ಮಾಡಬೇಕಾಗುತ್ತೆ. ತಿಳ್ಕೊಳ್ಳದೆ ಬೈ ಮಾಡಿದ್ರೆ ಏನಾಗುತ್ತೆ, ಇವತ್ತಲ್ಲ ನಾಳೆ ಲಾಸ್ ಆಗುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿನೇ ತಿಳ್ಕೊಂಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಮಾಡುವಾಗ. ಇನ್ನು ಇಲ್ಲಿ ಇರುವಂತ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು? ಅಡ್ವಾಂಟೇಜಸ್ಗೆ ಬಂದ್ರೆ ಹೈಯರ್ ರಿಟರ್ನ್ ಪೊಟೆನ್ಷಿಯಲ್ ಇರುತ್ತೆ. ಅಂದ್ರೆ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ರಿಟರ್ನ್ ಪೊಟೆನ್ಷಿಯಲ್ ಇರುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕಬೇಕಾಗುತ್ತೆ. ಲಾಂಗ್ ಪೀರಿಯಡ್ ಅವರೇಜ್ ಅನ್ನ ನೋಡಿದ್ರೆ ಮ್ಯೂಚುವಲ್ ಫಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ಇದೆ. ಬಟ್ ಅದಕ್ಕೆ ತಕ್ಕಂತ ಎಫರ್ಟ್ ಕೂಡ ಇರಬೇಕಾಗುತ್ತೆ. ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡೋದಲ್ಲ, ಮ್ಯೂಚುವಲ್ ಫಂಡ್ಸ್ ನ ಔಟ್ ಪರ್ಫಾರ್ಮ್ ಮಾಡಿದೆ ಅಂದ ತಕ್ಷಣ, ಆದ್ರೆ ಎಫರ್ಟ್ಸ್ ಕೂಡ ಬೇಕಾಗುತ್ತೆ. ಇನ್ನು ಡಿವಿಡೆಂಡ್ ಇನ್ಕಮ್ ಕೂಡ ಸಿಗುತ್ತೆ. ಯೂಶಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡಿವಿಡೆಂಡ್ ಇನ್ಕಮ್ ನಿಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಮ NAVs ಅಲ್ಲೇ ಅಡ್ಜಸ್ಟ್ ಆಗುತ್ತೆ, ನಿಮಗೆ ಅಮೌಂಟ್ ಅಂತ ಸಿಗೋದಿಲ್ಲ. ಆದ್ರೆ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಅಕೌಂಟ್ಗೆ, ಅಂದ್ರೆ ಯಾವ ಅಕೌಂಟ್ ಡಿಮ್ಯಾಟ್ ಅಕೌಂಟ್ಗೆ ಲಿಂಕ್ ಆಗಿದೆಯೋ ಆ ಅಕೌಂಟ್ಗೆ ಡಿವಿಡೆಂಡ್ ಬಂದ್ಬಿಡುತ್ತೆ. ಹಾಗಾಗಿ ಡಿವಿಡೆಂಡ್ ಇನ್ಕಮ್ ಸಿಗುತ್ತೆ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. ಏನು, ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಹತ್ರನೇ ಇರುತ್ತೆ. ಯಾವ ಸ್ಟಾಕ್ ಅನ್ನ ಬೈ ಮಾಡಬೇಕು, ಯಾವ್ದನ್ನ ಸೆಲ್ ಮಾಡಬೇಕು, ಇದ್ರ ಬಗ್ಗೆ ನೀವೇ ಓನ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಹಾಗಾಗಿ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮಲ್ಲೇ ಇರುತ್ತೆ. ಜೊತೆಗೆ ಇಲ್ಲಿ ನೋ ಎಕ್ಸ್ಪೆನ್ಸ್ ರೇಷಿಯೋ. ಹೇಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಇತ್ತು, ಆ ರೀತಿ ಏನು ಎಕ್ಸ್ಪೆನ್ಸ್ ರೇಷಿಯೋ ಇರೋದಿಲ್ಲ. ಬಟ್ ಸ್ಟಾಕ್ ಅನ್ನ ಬೈಯಿಂಗ್ ಸೆಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಬ್ರೋಕರೇಜಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಅಡ್ವಾಂಟೇಜಸ್ ಇರುತ್ತೆ. ಇನ್ನು ಡಿಸ್ಅಡ್ವಾಂಟೇಜಸ್ಗೆ ಬಂದ್ರೆ ರಿಸರ್ಚ್ ರಿಕ್ವೈರ್ಮೆಂಟ್ ಇರುತ್ತೆ. ನೀವು ಕಂಪನಿಯ ಬಗ್ಗೆ ಹೆಚ್ಚು ವಿಷಯವನ್ನು ತಿಳ್ಕೊಂಡಷ್ಟು ಆ ಕಂಪನಿಯ ಬಗ್ಗೆ ಒಳ್ಳೆ ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಿಸ್ನೆಸ್ ಮಾಡೆಲ್ ಅನ್ನ ಸ್ಟಡಿ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಇರುವಂತಹ ಟ್ರೆಂಡ್ಸ್ ಅನ್ನ ಸ್ಟಡಿ ಮಾಡಬೇಕು, ಕಂಪನಿಯ ಫೈನಾನ್ಷಿಯಲ್ಸ್ ಹೇಗಿದೆ ಸ್ಟಡಿ ಮಾಡಬೇಕು, ಫ್ಯೂಚರ್ ಪೊಟೆನ್ಷಿಯಲ್ ಇದೆಯಾ ಸ್ಟಡಿ ಮಾಡಬೇಕು. ಇದೆಲ್ಲವನ್ನು ಕೂಡ ತಿಳ್ಕೊಂಡೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ ಹೆಚ್ಚಿನದಾಗಿ. ನಂತರ ಹೈಯರ್ ಕಾನ್ಸಂಟ್ರೇಷನ್ ರಿಸ್ಕ್. ಕೆಲವು ಸಲ ಕೆಲವೇ ಸ್ಟಾಕ್ಗಳಲ್ಲಿ ನಾವು ಜಾಸ್ತಿ ಹೂಡಿಕೆ ಮಾಡ್ಬಿಡ್ತೀವಿ, ಅಂತ ರಿಸ್ಕ್ ಕೂಡ ಇರುತ್ತೆ. ಹಾಗೆ ಪೂರ್ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಟಾಕ್ಗಳಲ್ಲೂ ಕೂಡ ಹೂಡಿಕೆ ಮಾಡಬಹುದು. ಕೆಲವು ಸ್ಟಾಕ್ಗಳು ಹೆಚ್ಚು ಇನ್ವೆಸ್ಟ್ ಮಾಡಿರುವಂತವೇನಾದ್ರೂ ಇದ್ರೆ ಅಂತವು ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಓವರ್ ಆಲ್ ಪೋರ್ಟ್ಫೋಲಿಯೋ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್. ಹಾಗಾಗಿ ಆ ಒಂದು ರಿಸ್ಕ್ ಇರುತ್ತೆ. ಇನ್ನು ಎಮೋಷನಲ್ ಡಿಸಿಷನ್ ಮೇಕಿಂಗ್, ಇದು ತುಂಬಾನೇ ಇಂಪಾರ್ಟೆಂಟ್ ಎಲ್ರಿಗೂ. ತುಂಬಾ ಸಲ ಏನಾಗುತ್ತೆ, ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂತಂದ್ರೆ ಹೋಗಿ ಬೈ ಮಾಡೋದು, ಆ ಕಂಪನಿ ಏನ್ ಮಾಡ್ತಿದೆ ಏನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ಟಾಕ್ ಅನ್ನ ಬೈ ಮಾಡೋದು. ಹಾಗೆ ಸ್ಟಾಕ್ ಬೀಳಕ್ ಶುರು ಮಾಡಿದಾಗ ಕಂಪನಿಯನ್ನ ಸ್ಟಡಿ ಮಾಡಕ್ ಹೋಗೋದು. ಈ ರೀತಿಯ ಇಮೋಷನಲ್ ಡಿಸಿಷನ್ಸ್ ಅನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಇದು ನಮ್ಮ ವೆಲ್ತ್ ಅನ್ನ ಡೆಸ್ಟ್ರಾಯ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಇದು ಇಲ್ಲಿರುವಂತ ಡಿಸ್ಅಡ್ವಾಂಟೇಜಸ್. ಏನು, ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ನಾವು ಮಾಡೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಏನೆಲ್ಲ ಕಂಪೇರ್ ಮಾಡಬಹುದು ಅಂತ. ಎಫರ್ಟ್ ವಿಚಾರಕ್ಕೆ ಬಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲೋ ಎಫರ್ಟ್ ಇರುತ್ತೆ ನಮ್ಮದು. ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಎಫರ್ಟ್ ಹಾಕ್ತಾರೆ, ನಮ್ದೇನಿದ್ರು ಫಂಡ್ ಸೆಲೆಕ್ಷನ್ ಮಾಡೋ ಅಂತ ಎಫರ್ಟ್ಸ್ ಅಷ್ಟೇ. ಇನ್ನು ಡೈರೆಕ್ಟ್ ಸ್ಟಾಕ್ಸ್ಗೆ ಬಂದ್ರೆ ಇಲ್ಲಿ ಹೈ ಎಫರ್ಟ್ ಅನ್ನ ಹಾಕಬೇಕು, ಕಂಟಿನ್ಯೂಸ್ ರಿಸರ್ಚ್ ಅನ್ನ ಮಾಡ್ತಾ ಇರಬೇಕಾಗುತ್ತೆ, ಆ ಕಂಪನಿಯನ್ನ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ರಿಸ್ಕ್ ಲೆವೆಲ್ಗೆ ಬಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮೋಡರೇಟ್ ಲೆವೆಲ್ ರಿಸ್ಕ್ ಇರುತ್ತೆ, ಬಟ್ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಹೈ ಲೆವೆಲ್ ರಿಸ್ಕ್ ಇರುತ್ತೆ. ಅವರೇಜ್ ರಿಟರ್ನ್ಸ್ ವಿಚಾರಕ್ಕೆ ಬಂದ್ರೆ 10+ ಇಯರ್ಸ್, 1 year 2 years ಅಲ್ಲ, 10 ವರ್ಷದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕಂಪೇರ್ ಮಾಡಿದ್ರೆ
ಮ್ಯೂಚುವಲ್ ಫಂಡ್ಸ್ 12 to 15% ಆನ್ಯುಯಲಿ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಆದರೆ ಸ್ಟಾಕ್ಸ್ 15 to 20% ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ. ಇನ್ನು ಕಂಟ್ರೋಲ್ ಓವರ್ ಇನ್ವೆಸ್ಟ್ಮೆಂಟ್ಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಿಮಿಟೆಡ್ ಇರುತ್ತೆ. ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ. ಏನು ಮಿನಿಮಮ್ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಈವನ್ 500 ರೂಪೀಸ್ ಕೂಡ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು SIP ಮಾಡಬಹುದು. ಇವನ್ ಕೆಲವು 100 ರೂಪೀಸ್ ಕೂಡ ಅಲೋ ಮಾಡ್ತಾರೆ, ಅಂತವು ಕೂಡ ಇದ್ದಾವೆ. ಇನ್ನು ಸ್ಟಾಕ್ ವಿಚಾರಕ್ಕೆ ಬಂದ್ರೆ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾಕ್ ಪ್ರೈಸ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ಮ್ಯಾನೇಜ್ಮೆಂಟ್ ಫೀಸ್ 1 to 2.5% ಇರುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಬಟ್ ಸ್ಟಾಕ್ಸ್ ಅಲ್ಲಿ ಬ್ರೋಕರೇಜ್ ಇರುತ್ತೆ, ಒನ್ ಟೈಮ್ ಬ್ರೋಕರೇಜಸ್. ಏನು ಬೆಸ್ಟ್ ಸೂಟೆಡ್ ಫಾರ್ ವಿಚಾರಕ್ಕೆ ಬಂದ್ರೆ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ, ಮ್ಯೂಚುವಲ್ ಫಂಡ್ಸ್ ಬಿಗಿನರ್ಸ್ ಹಾಗೂ ಬಿಸಿ ಪ್ರೊಫೆಷನಲ್ಸ್ಗೆ ಬೆಟರ್ ಆಗುತ್ತೆ. ಹಾಗೆ ಡೈರೆಕ್ಟ್ ಸ್ಟಾಕ್ಸ್ ವಿಚಾರಕ್ಕೆ ಬಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು, ಹಾಗೆ ರಿಸರ್ಚ್ ಮಾಡುವಂತ ಕೆಪಾಸಿಟಿ ಕೂಡ ಇರಬೇಕು. ರಿಸರ್ಚ್ ಓರಿಯೆಂಟೆಡ್ ಇನ್ವೆಸ್ಟರ್ಸ್ಗೆ ಡೈರೆಕ್ಟ್ ಸ್ಟಾಕ್ಸ್ ಬೆಟರ್ ಆಗುತ್ತೆ. ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲ. ಈ ರೀತಿಯಾಗಿ ನಾವು ಇದನ್ನ ತಿಳ್ಕೊಳ್ಬಹುದು. ಇನ್ನು ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬೆಟರ್, ನಾವು ಮೊದಲಿಗೆ ನೋಡಿದ್ವಲ್ಲ 1 ಲಕ್ಷ ಇದೆ ಅಂತಂದ್ರೆ ನಾವೀಗ ಎಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ, ಫಸ್ಟ್ ಎಕ್ಸ್ಪರ್ಟ್ ಇನ್ವೆಸ್ಟರ್ ಆಗಿದ್ರೆ ಅಂತವರು ಡೈರೆಕ್ಟ್ ಸ್ಟಾಕ್ಸ್ ಗಳಲ್ಲಿ 80%, ಹಾಗೆ ವಿತ್ ಸಮ್ ಇಂಡೆಕ್ಸ್ ಫಂಡ್ಸ್ 20%, ಈ ರೀತಿಯಾಗಿ ಡಿಸಿಷನ್ ಅನ್ನ ತಗೊಳ್ಬಹುದು. ಇನ್ ಕೇಸ್ ಇಂಟರ್ಮೀಡಿಯೇಟ್ ಇನ್ವೆಸ್ಟರ್ ಅಂದ್ರೆ ಒಂದಷ್ಟು ಗೊತ್ತಿದೆ ಬಟ್ ಫುಲ್ಲಿ ನಮಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅನ್ನೋರು ಬ್ಯಾಲೆನ್ಸ್ಡ್ ಅಪ್ರೋಚ್ ಹೋಗಬಹುದು. 50-50 ಅಥವಾ 40-60 ಈ ರೀತಿ ಅಪ್ರೋಚ್ ಅನ್ನ ಬಳಸಬಹುದು. 50-60% ಮ್ಯೂಚುವಲ್ ಫಂಡ್ಸ್, 40-50% ಡೈರೆಕ್ಟ್ ಸ್ಟಾಕ್ಸ್, ಈ ರೀತಿ ಅಪ್ರೋಚ್ ಅನ್ನ ಬಳಸಬಹುದು. ಇನ್ನು ಬಿಗಿನರ್ ಇನ್ವೆಸ್ಟರ್ ಅಂತಂದ್ರೆ ಸ್ಟಾರ್ಟ್ ವಿತ್ ಮ್ಯೂಚುವಲ್ ಫಂಡ್ಸ್ ಬೆಟರ್. ಯಾಕಂದ್ರೆ 80-90% ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇನ್ನು 10-20% ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡೋದು ಬೆಟರ್ ಆಗಬಹುದು ಬಿಗಿನರ್ ಇನ್ವೆಸ್ಟರ್ಸ್ಗೆ. ಎಕ್ಸ್ಪರ್ಟ್ ಅಂದ್ರೆ ಎಕ್ಸ್ಪರ್ಟ್ ಅಂತಂದ್ರೆ ಈಗಾಗಲೇ 4-5 ವರ್ಷ 6 ವರ್ಷ ಈ ರೀತಿ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನಿಮ್ಗೆ ಈಗಾಗಲೇ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಹಾಗಾಗಿ ನೀವು ಸ್ಟಾಕ್ಸ್ ಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ ಕಂಪನಿಗಳ ಬಗ್ಗೆ ತಿಳ್ಕೊಂಡು. ಇನ್ ಕೇಸ್ ನಿಮ್ಗೆ ಅಷ್ಟೊಂದು ಸಮಯ ಇಲ್ಲ ಅಂದ್ರೆ ಅಂತವ್ರಿಗೆ ಮ್ಯೂಚುವಲ್ ಫಂಡ್ಸ್ ಬೆಟರ್ ಆಗುತ್ತೆ. ಒಟ್ಟಿನಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ, ಎರಡು ಕಡೆ ಬ್ಯಾಲೆನ್ಸ್ಡ್ ಅಪ್ರೋಚ್ಗೆ ಹೋಗೋದು ಕೂಡ ಬೆಟರ್ ರಿಸಲ್ಟ್ಸ್ ಅನ್ನ ಕೊಡಬಹುದು ಇನ್ವೆಸ್ಟರ್ಸ್ಗೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕಂಪನಿಗಳ ಬಗ್ಗೆ ಹೆಚ್ಚು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಹೊಂದಿದ್ದೀರಿ ಅಂತಂದ್ರೆ ನೀವು ಸ್ಟಾಕ್ಸ್ ಪ್ರಿಫರ್ ಮಾಡಬಹುದು, ಇಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅನ್ನ ಪ್ರಿಫರ್ ಮಾಡಬಹುದು. ಜೊತೆಗೆ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲಿ ಚೇಂಜಸ್ ಅನ್ನು ಕೂಡ ಮಾಡ್ಕೊಳ್ಬಹುದಾಗುತ್ತೆ. ಮಾರ್ಕೆಟ್ ಅಲ್ಲಿ ಜಾಸ್ತಿ ಸಮಯ ಕಳೆದಷ್ಟು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ, ಆಗ ಡಿಸಿಷನ್ ಕೂಡ ಈಸಿ ಆಗುತ್ತೆ. ಏನು ಕೆಲವು ಸಕ್ಸಸ್ ಸ್ಟೋರೀಸ್ ವಿಚಾರಕ್ಕೆ ನಾವು ಬರೋದಾದ್ರೆ ಇಲ್ಲಿ ಒಂದು ಕೇಸ್ ಸ್ಟಡಿ ಇದೆ ನೋಡಬಹುದು. I started with SIPs of 5,000 in 3 different mutual funds back in 2010. By 2023, my 7.8 lakhs rupees investment had grown to 32 lakhs. Meanwhile, the few direct stocks I picked like Asian Paints, HDFC delivered even better returns. ರಾಜೇಶ್ ಶರ್ಮಾ. ಇಲ್ಲಿ ಸ್ಟಾರ್ಟ್ ವಿತ್ ಮ್ಯೂಚುವಲ್ ಫಂಡ್ಸ್ ಜೊತೆಗೆ ಡಿಸಿಪ್ಲಿನ್ ಇರಬೇಕು, ದೆನ್ ಗ್ರಾಜುಯಲಿ ಡೈರೆಕ್ಟ್ ಸ್ಟಾಕ್ಸ್ ಕಡೆ ಬರೋದು ಒಳ್ಳೆ ಡಿಸಿಷನ್ ಆಗ್ಬೋದು. ಇದನ್ನ ನಾನು ಸಾಕಷ್ಟು ದಿನದಿಂದ ಹೇಳಿದ್ದೀನಿ, ಇವನ್ ನಮ್ಮ ಚಾನಲ್ ಸ್ಟಾರ್ಟ್ ಆದಾಗಿಂದ ಕೂಡ ಈ ಮಾತುಗಳನ್ನ ಹೇಳಿದ್ದೀನಿ. ನೀವು ಬಿಗಿನರ್ ಆಗಿದ್ರೆ ಫಸ್ಟ್ ಮ್ಯೂಚುವಲ್ ಫಂಡ್ಸ್ ಇಂದ ಸ್ಟಾರ್ಟ್ ಮಾಡಿ, 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆನಂತರ ಸ್ಟಾಕ್ಸ್ ಕಡೆ ಗಮನ ಕೊಡಿ ಅನ್ನೋಂತ ಮಾತನ್ನ ಹೇಳಿದ್ದೀನಿ. ಆ ರೀತಿಯ ಅಪ್ರೋಚ್ ಕೂಡ ಬೆಟರ್ ಆಗ್ಬೋದು ಒಳ್ಳೆ ವೆಲ್ತ್ ಬಿಲ್ಡಿಂಗ್ ಪೋರ್ಟ್ಫೋಲಿಯೋ ವಿಚಾರದಲ್ಲಿ. ಏನು ಕೀ ಟೇಕ್ ಅವೇಸ್ ವಿಚಾರಕ್ಕೆ ನಾವು ಬರೋದಾದ್ರೆ, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಹಾದಿಯಲ್ಲಿ ಕನ್ಸಿಸ್ಟೆನ್ಸಿ ಬೀಟ್ಸ್ ಟೈಮಿಂಗ್. ನೀವು ಎಕ್ಸಾಕ್ಟ್ ಲೋ ಕ್ಯಾಚ್ ಮಾಡ್ತೀವಿ, ಎಕ್ಸಾಕ್ಟ್ ಹೈಯಲ್ಲಿ ಸೆಲ್ ಮಾಡ್ತೀವಿ ಅಂತ ಕೂತ್ರೆ ಖಂಡಿತ ಅದು ಮಾರ್ಕೆಟ್ ಅಲ್ಲಿ ಇಂಪಾಸಿಬಲ್. ನೀವು ರೆಗ್ಯುಲರ್ ಆಗಿ ಹೂಡಿಕೆ ಮಾಡ್ತಾ ಹೋದ್ರಿ ಅಂತಂದ್ರೆ ಬೆಟರ್ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಹಾಗಾಗಿ ಅಟ್ಲೀಸ್ಟ್ 5 to 10 years ಹಾರಿಸನ್ ಅನ್ನ ಇಟ್ಕೊಳ್ಬೇಕು. ಅದ್ರ ಮೇಲಿದ್ದಷ್ಟು ನಿಮ್ಗೆ ಒಳ್ಳೇದು. ಜಾಸ್ತಿ ದಿನ ಸಮಯನ ಮಾರ್ಕೆಟ್ ಅಲ್ಲಿ ಕಳೆದಷ್ಟು ನಿಮ್ಮ ಲಾಭದ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಏನು ಕನ್ಸಿಡರ್ ಬ್ಯಾಲೆನ್ಸ್ಡ್ ಅಪ್ರೋಚ್, ಕಾಂಬಿನೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂಡ್ ಡೈರೆಕ್ಟ್ ಸ್ಟಾಕ್ಸ್, ಇದು ಕೂಡ ಬೆಟರ್ ಆಗುತ್ತೆ. ಅದರಲ್ಲೂ ನಿಮ್ಗೆ ನಾಲೆಡ್ಜ್ ಕಡಿಮೆ ಬಿಗಿನರ್ ಅಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಬೆಟರ್ ಆಗುತ್ತೆ. ಅನಂತರ ಗ್ರಾಜುಯಲ್ ಆಗಿ ನೀವು ಸ್ಟಾಕ್ಸ್ ಗಳ ಕಡೆ ಕೂಡ ಗಮನವನ್ನ ಕೊಡಬಹುದು. ಬಟ್ ನೀವು ತಿಳ್ಕೊಂಡ್ ಮಾಡ್ತೀರಿ ಅಂತಂದ್ರೆ ಸ್ಟಾಕ್ಸ್ ಒಳ್ಳೇದು, ಆದ್ರೆ ನ್ಯೂಸ್ ಗಳನ್ನ ನೋಡಿ ಮಾಡ್ತೀವಿ ಅಂದ್ರೆ ಆಗಲ್ಲ, ಅದು ವರ್ಕ್ ಆಗೋದಿಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ವರ್ಕ್ ಆದ್ರೂ ಕೂಡ ಆಮೇಲೆ ಸ್ಟಾಕ್ ಗಳು ಕರೆಕ್ಷನ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಮೇಲಿದ್ದಾಗ ನಾವು ಮಾರೋದಿಲ್ಲ, ಕೆಳಗಡೆ ಬಂದಾಗ್ಲೇ ಮಾರೋದು. ಹಾಗಾಗಿ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಿಳ್ಕೊಂಡ್ ಮಾಡ್ಬೇಕು ಏನ್ ಮಾಡಿದ್ರು ಕೂಡ. ಇನ್ವೆಸ್ಟ್ ಇನ್ ನಾಲೆಡ್ಜ್. ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಾದ್ರೂ ಮಾಡಿ, ಸ್ಟಾಕ್ಸ್ ಅಲ್ಲಾದ್ರೂ ಮಾಡಿ, ನೀವು ನಾಲೆಡ್ಜ್ ಗಳಿಸುವಂತ ಪ್ರಯತ್ನವನ್ನ ಮಾಡಿ. ಆನಂತರ ನಿಮಗೆ ರಿಟರ್ನ್ಸ್ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ. ಜೊತೆಗೆ ಒಳ್ಳೆ ಡಿಸಿಷನ್ ತಗೊಳ್ಳೋಕೆ ಕೂಡ ಸಹಾಯ ಮಾಡುತ್ತೆ. ಅದು ನಾಲೆಡ್ಜ್ ಇಸ್ ಪವರ್ ಅಂತ ಹೇಳೋದು ಅದಕ್ಕೇನ. ಅದರಿಂದ ಅಸೆಟ್ ಅಲೋಕೇಶನ್ ಬಗ್ಗೆ, ಇನ್ವೆಸ್ಟಿಂಗ್ ಪ್ರಿನ್ಸಿಪಲ್ಸ್ ಬಗ್ಗೆ, ಮಾರ್ಕೆಟ್ ಬಿಹೇವಿಯರ್ ಬಗ್ಗೆ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ.
ಆಗ ಬೆಟರ್ ಡಿಸಿಷನ್ ಅನ್ನು ಕೂಡ ನೀವು ತಗೊಳ್ಬಹುದಾಗಿರುತ್ತೆ. ಒಟ್ಟಿನಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಬಟ್ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡಿದ್ರೆ ವಿತ್ ಕನ್ಸಿಸ್ಟೆನ್ಸಿ ಖಂಡಿತ ಒಳ್ಳೆ ಲಾಭವನ್ನ ಮಾರ್ಕೆಟ್ ಅಲ್ಲಿ ಪಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ. ಸರಿ ಗೆಳೆಯರೆ, ಮ್ಯೂಚುವಲ್ ಫಂಡ್ಸ್ ಹಾಗೂ ಸ್ಟಾಕ್ಸ್ ಯಾವುದು ಬೆಟರ್ ಅನ್ನೋ ಬಗ್ಗೆ ನಿಮಗೆ ಒಂದಷ್ಟು ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ಇದು ಡಿಪೆಂಡ್ ಆಗಿರೋದು ನಿಮ್ಮ ಮೇಲೇನೆ, ನಿಮ್ಮ ನಾಲೆಡ್ಜ್ ಲೆವೆಲ್ ನ ಮೇಲೆ. ನೀವು ಬಿಗಿನರಾ, ಇಂಟರ್ಮೀಡಿಯೇಟಾ ಅಥವಾ ಅಡ್ವಾನ್ಸ್ಡಾ, ಇದ್ರ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ಎರಡನ್ನೂ ಕೂಡ ಬ್ಲೆಂಡ್ ಮಾಡಿ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಅದನ್ನ ಮಾಡಿ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಇನ್ನು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಬಿಗಿನರ್ಸ್ಗಾಗಿನೇ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ, ಮಾಹಿತಿ ಇಲ್ಲಿದೆ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಇದೆ, ಇಂಟ್ರೆಸ್ಟ್ ಇದ್ರೆ ಸಂಪರ್ಕ ಮಾಡಬಹುದು. ಇಂಥ ವಿಚಾರಗಳನ್ನ ಕಲಿಸ್ಕೊಡ್ಲಿಕ್ಕೆ ಅದನ್ನ ಡಿಸೈನ್ ಮಾಡಿರುವಂತದ್ದು, ಎಸ್ಪೆಷಲಿ ಬಿಗಿನರ್ಸ್ಗೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.